ಪ್ರಾರಂಭಿಕ 2 ಹಾಡುಗಳಾದ ನಂತರ ಈಗ ಕೃಷ್ಣನನ್ನು ಕರೆಯೋಣ. ಇಡೀ ಕಾರ್ಯಕ್ರಮದ ಮೂಲ ಕೇಂದ್ರವೇ ಕೃಷ್ಣ. ಈ ಕೃಷ್ಣ ಪ್ರಜ್ಞೆನೇ ಇವತ್ತಿನ ಹರಿದಾಸರ ಹಾಡುಗಳಲ್ಲಿ ಕೃಷ್ಣ ಪ್ರಜ್ಞೆನೇ ಮುಖ್ಯವಾಗಿರುವಂಥದ್ದು. ಈಗಿಂದ ನಾವು ಕೃಷ್ಣನನ್ನು ಕರೆಯೋಕ್ಕೆ ಶುರು ಮಾಡುವ. ಕೃಷ್ಣನಿಗೆ ಸ್ವಾಗತ ಹೇಳೋಣ. ಒತ್ತುಕಾಡು ವೆಂಕಟ ಸುಬ್ರಹ್ಮಯ್ಯರ್, ವೆಂಕಟ ಕವಿ ಅಂತಲೇ ಅವರ ಕಾವ್ಯನಾಮ. 1700ರಿಂದ 1765ರವರೆಗೆ ಬದುಕಿದ್ದ ಒಬ್ಬ ದಾಸರು. ಈಗಿನ ತಮಿಳುನಾಡಿನ ತಿರುವಾರೂರು ತಾಲೂಕಿನ ಮನ್ನಾರಗುಡಿನಲ್ಲಿ ಹುಟ್ಟಿ ಪುರಂದರದಾಸರು, ತ್ಯಾಗರಾಜರು ಹಾಗೂ ಮುತ್ತುಸ್ವಾಮಿ ದೀಕ್ಷಿತರು ಹಾಕಿಕೊಟ್ಟ ಕರ್ನಾಟಕ ಶಾಸ್ತ್ರೀಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದಂಥವರು. ಇವರ ಹಾಡುಗಳ ವಿಶೇಷತೆ ಏನಂತಂದರೆ ಅವುಗಳನ್ನು ನೃತ್ಯ ಪ್ರಕಾರಗಳಾದ ಭರತನಾಟ್ಯ ಇರ್ಬೋದು, ಕೂಚುಪುಡಿ ಇರ್ಬೋದು, ಕಥಕ್ ಇರ್ಬೋದು, ಇವುಗಳಿಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುವಂತಹ ರೀತಿಯಲ್ಲಿ ಅವರು ಕೃತಿಗಳನ್ನು ರಚಿಸ್ತಾರೆ. ಈಗ ಒಂದು ಒಳ್ಳೆಯ ಹಾಡನ್ನು ಕೇಳೋಣ. ಸ್ವಾಗತಂ ಕೃಷ್ಣ, ರಾಗ ಮೋಹನ, ಆದಿತಾಳ, ಸಂಹಿತಾ ದನಿಯಲ್ಲಿ ಕೇಳೋಣ. ಕೃಷ್ಣನನ್ನು ಸ್ವಾಗತಿಸೋಣ.